ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಇವತ್ತು ಸಿದ್ದರಾಮಯ್ಯ ದಾಖಲೆಯ 17ನೇ ಬಜೆಟ್ ಅವರ ಜೀವನದ್ದು ಇವತ್ತು ಮಂಡಿಸಿದ್ದಾರೆ. ಒಟ್ಟು 4.48 ಲಕ್ಷ ಕೋಟಿ ಪ್ರಮುಖ ಕ್ಷೇತ್ರಗಳು ಯಾವ್ಯಾವು? ಕಲ್ಯಾಣ, ಆರೋಗ್ಯ, ಕೃಷಿ, ಮೂಲಸೌಕರ್ಯ, ತಂತ್ರಜ್ಞಾನ, ಹೀಗೆ ವಿವಿಧ ಕ್ಷೇತ್ರಗಳಿಗೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ಇವತ್ತು ಸಿದ್ದರಾಮಯ್ಯ ತಮ್ಮ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. ಮೊದಲನೇ ಒಂದು ಅಂಶವನ್ನು ನಾವು ನೋಡೋದಾದ್ರೆ, ಉದ್ಯೋಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತು ನೋಡೋದಾದ್ರೆ 56,432 ಸರ್ಕಾರಿ ಹುದ್ದೆಗಳನ್ನು ಈ ವರ್ಷ ಭರ್ತಿ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಉದ್ಯೋಗ ಮತ್ತು ಕೌಶಲ ಅಭಿವೃದ್ಧಿಗಾಗಿ 1,386 ಕೋಟಿ 5 ವರ್ಷಗಳಲ್ಲಿ ಖರ್ಚು ಮಾಡಲಾಗುತ್ತೆ. ಇನ್ನು ಮಹಿಳಾ ITI ವಿದ್ಯಾರ್ಥಿಗಳಿಗೆ 1,200 ರೂಪಾಯಿ ವಾರ್ಷಿಕ ಶುಲ್ಕವನ್ನ ಮನ್ನಾ ಮಾಡಲಾಗಿದೆ. ಇನ್ನು ಯುವ ನಿಧಿ ಯೋಜನೆ 913 ಕೋಟಿ 3.8 ಲಕ್ಷ ಯುವಕರಿಗೆ ಹಂಚಿಕೆ ಆಗುತ್ತೆ. ಇನ್ನು ರಾಜ್ಯದಾದ್ಯಂತ ಉದ್ಯೋಗ ಮೇಳ ಹಾಗೂ ತರಬೇತಿ ಕಾರ್ಯಕ್ರಮಗಳನ್ನ ಯುವಕರಿಗಾಗಿ ಮಾಡಲಾಗುತ್ತೆ ಅಂತ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ ನಲ್ಲಿ ತಿಳಿಸಿದ್ದಾರೆ. ಇನ್ನು ಶಿಕ್ಷಣದ ಕಡೆ ಹೋಗೋದಾದ್ರೆ, ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ 15,000 ಅಧ್ಯಾಪಕರ ಹುದ್ದೆಗಳು ಭರ್ತಿ ಮಾಡಲಾಗುವುದು. ಇನ್ನು ಸರ್ಕಾರಿ ಶಾಲೆಗಳಿಗೆ 565 ಕೋಟಿ, ಹೊಸ ತರಗತಿಗಳಿಗಾಗಿ 800 ಶಾಲೆಗಳನ್ನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ಅಪ್ಗ್ರೇಡ್ ಮಾಡಲು 2,900 ಕೋಟಿಯನ್ನ ಖರ್ಚು ಮಾಡಲಾಗುತ್ತೆ. ಇನ್ನು ಶಾಲೆಗಳಲ್ಲಿ ಶೌಚಾಲಯಕ್ಕೆ 75 ಕೋಟಿ, ಫರ್ನಿಚರ್ಗೆ 25 ಕೋಟಿ, ಶಾಲೆ ನಿರ್ವಹಣೆಗೆ 125 ಕೋಟಿ ಮತ್ತು ಬಸವ ಕಲ್ಯಾಣದಲ್ಲಿ ವಚನ ವಿಶ್ವವಿದ್ಯಾಲಯಕ್ಕೆ 25 ಎಕರೆ ಭೂಮಿಯನ್ನ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದರ ಜೊತೆಗೆ ವಿದ್ಯಾರ್ಥಿ ಸಂಘದ ಚುನಾವಣೆಗಳನ್ನ ಪುನರ್ಜೀವನಗೊಳಿಸಲಾಗುತ್ತೆ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅಂದ್ರೆ ಇದರ ಮುಖ್ಯ ಉದ್ದೇಶ ಏನಂದ್ರೆ, ಕಾಲೇಜು ಹಂತದಲ್ಲಿ ಚುನಾವಣೆಗಳು ನಡೆದಾಗ ಅಲ್ಲಿ ಕೆಲವೊಂದು ಯುವಕರಿಗೆ ನಾಯಕತ್ವದ ಗುಣ ಬೆಳೆಯುತ್ತೆ. ಆ ನಾಯಕರು ಮುಂದೆ ಭವಿಷ್ಯದಲ್ಲಿ ಉತ್ತಮ ರಾಜಕಾರಣಿಗಳಾಗ್ಬೋದು. ಅದ್ರ ಜೊತೆಗೇನೆ ಈ ನಾಯಕತ್ವ ಉಳ್ಳಂತಹ ಸ್ಟೂಡೆಂಟ್ಗಳು ಏನಿರ್ತಾರೆ, ಅದು ಯಾವುದೇ ಸೆಕ್ಟರ್ ಅಲ್ಲಿ ಇರಲಿ, ಅಲ್ಲಿ ಒಬ್ಬ ಲೀಡರ್ ಆಗ್ತಾರೆ. ಲೀಡರ್ ಅಂದ್ರೆ ಕೇವಲ ರಾಜಕಾರಣ ಮಾಡುವವರು ಲೀಡರ್ ಅಲ್ಲ, ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಕೂಡ ಲೀಡರ್ಗಳು ಬೇಕಾಗಿದ್ದಾರೆ. ತಂಡಗಳನ್ನ ಮುನ್ನಡೆಸುವಂತಹ ಸಾಮರ್ಥ್ಯ ಉಳ್ಳ, ಕೆಪಬಲ್ ಆಗಿರುವಂತಹ ನಾಯಕರು ಬೇಕಾಗಿದ್ದಾರೆ. ಅದನ್ನ ಕಾಲೇಜು ದಿನಗಳಿಂದಲೇ ಹುಟ್ಟಿಸಬೇಕು ಅನ್ನೋ ಮಾದರಿಯಲ್ಲಿ ಕಾಲೇಜು ಚುನಾವಣೆಗಳನ್ನ ಪುನರ್ ಜೀವನಗೊಳಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಇದು ನಿಜಕ್ಕೂ ಯುವಕರ ಹಿತದೃಷ್ಟಿಯಿಂದ ಮತ್ತು ಈ ರಾಜಕೀಯಕ್ಕೆ ಎಂಟ್ರಿ ಮಾಡಬೇಕು, ಒಂದು ಬೇರೆ ಬೇರೆ ಸೆಕ್ಟರ್ ಅಲ್ಲಿ ನಾನು ಕೂಡ ದೊಡ್ಡ ದೊಡ್ಡ ಪೊಸಿಷನ್ಗೆ ಹೋಗ್ಬೇಕನ್ನೋರಿಗೆ ಇದೊಂದು ಗುಡ್ ನ್ಯೂಸ್. ಇನ್ನು ಆರೋಗ್ಯ ಮೂಲ ಸೌಕರ್ಯಕ್ಕೆ ನೋಡೋದಾದ್ರೆ 900 ಕೋಟಿಯನ್ನ ಕೊಟ್ಟಿದ್ದಾರೆ. 2,500 ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವುದಾಗಿ ತಿಳಿಸಿದ್ದಾರೆ. ಇನ್ನು ಟೈಪ್ ಎ ಡಯಾಬಿಟಿಸ್ ಮಕ್ಕಳು ಉಚಿತ ಇನ್ಸುಲಿನ್ ಅನ್ನ ಪಡಿಬಹುದು. ಮನೆ ಬೇಸ್ಡ್ ಫ್ಯಾಲಿಲೇಟಿವ್ ಕೇರ್ ಸೇವೆಗಳನ್ನ ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕಲಬುರಗಿ ಮತ್ತು ಬೆಂಗಳೂರಿನಲ್ಲಿ IVF ಕೇಂದ್ರಗಳ ಸ್ಥಾಪನೆಗೆ ಒತ್ತನ್ನು ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ಹೆಸರನ್ನ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಅಂತ ಮರುನಾಮಕರಣ ಮಾಡಿದ್ದಾರೆ. ಇನ್ನೊಂದು ಸೆಕ್ಟರ್ಗೆ ಹೋಗೋಣ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಮಹಿಳಾ ಕಾರ್ಯಕ್ರಮಗಳಿಗೆ 94,663 ಕೋಟಿಯನ್ನ ನೀಡಿದ್ದಾರೆ. ಮಕ್ಕಳ ಕಲ್ಯಾಣಕ್ಕಾಗಿ 63,125 ಕೋಟಿ, ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ ಮೀಸಲಿಕ್ಕಿದ್ದಾರೆ. ಶಕ್ತಿ ಯೋಜನೆಗೆ ಉಚಿತ ಬಸ್ ಪ್ರಯಾಣಕ್ಕಾಗಿ 5,300 ಕೋಟಿ ರೂಪಾಯಿಯನ್ನ ಸಿದ್ದರಾಮಯ್ಯ ತಮ್ಮ ಬಜೆಟ್ನಲ್ಲಿ ನೀಡಿದ್ದಾರೆ. ಇತ್ತ ಕೃಷಿ ಮತ್ತು ರೈತರ ವಿಚಾರಕ್ಕೆ ಹೋದ್ರೆ, ಬೀಜ ಸಹಾಯಕ್ಕಾಗಿ 468 ಕೋಟಿ, ಡ್ರಿಪ್ ಇರಿಗೇಷನ್ಗಾಗಿ 2,825 ಕೋಟಿ, ಬೆಳೆ ವಿಮೆಗಾಗಿ 6,213 ಕೋಟಿ, ಉಚಿತ ವಿದ್ಯುತ್ತಿಗಾಗಿ 48,000 ಕೋಟಿ, ಶೂನ್ಯ ಬಡ್ಡಿ ಸಾಲಕ್ಕಾಗಿ 70,000 ಕೋಟಿ ಮತ್ತು ಕೃಷಿ ವಿಸ್ತಾರ ಯೋಜನೆಗೆ 100 ಕೋಟಿಯನ್ನ ಸಿದ್ದರಾಮಯ್ಯ ಮೀಸಲಿಟ್ಟಿದ್ದಾರೆ. ಇನ್ನು ಸಾರಿಗೆ ಮತ್ತು ಸಂಪರ್ಕ ವಿಷಯಕ್ಕೆ ಹೋದ್ರೆ 9 ರೈಲ್ವೆ ಕಾರಿಡಾರ್ ಯೋಜನೆಗಳಿಗೆ 600 ಕೋಟಿ, 5,000 ಹೊಸ ಬಸ್ಗಳು, 4,000 ಎಲೆಕ್ಟ್ರಿಕ್ ಬಸ್ಗಳು ಮತ್ತು 1,000 ಡೀಸೆಲ್ ಬಸ್ಗಳು. ಬೆಂಗಳೂರು ರಸ್ತೆ ಮತ್ತು ಪಾದಚಾರಿ ಮೂಲ ಸೌಕರ್ಯವನ್ನ ಅಭಿವೃದ್ಧಿಪಡಿಸುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಇನ್ನು ತಂತ್ರಜ್ಞಾನ ಮತ್ತು ನವೋದ್ಯಮದ ಕಡೆ ಹೋಗೋದಾದ್ರೆ,
IIT ಕಲಬುರಗಿಯಲ್ಲಿ AI ಎಕ್ಸಲೆನ್ಸ್ ಸೆಂಟರ್ಗೆ 5 ಕೋಟಿ ರೂಪಾಯಿ ನೀಡಲಿದ್ದಾರೆ. ಮತ್ತೊಂದು 2 AI ಎಕ್ಸಲೆನ್ಸ್ ಸೆಂಟರ್ಗೆ 16 ಕೋಟಿ. ಆಡಳಿತ ಮತ್ತು ಕೃಷಿಯಲ್ಲಿ AI ಬಳಕೆಗೆ ಉತ್ತೇಜನ ನೀಡಲಾಗುವುದು ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಇನ್ನು ಸಾಮಾಜಿಕ ಕಲ್ಯಾಣ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಏನ್ ನೀಡಿದ್ದಾರೆ ಅಂದ್ರೆ ಉರ್ದು ಶಾಲೆಗಳಿಗೆ 600 ಕೋಟಿ, ಜೈನ, ಬೌದ್ಧ, ಸಿಖ್ ಸಮುದಾಯಗಳಿಗೆ 100 ಕೋಟಿ, 5,000 ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳು, ಪ್ರತಿ ಲ್ಯಾಪ್ಟಾಪ್ನ ಬೆಲೆ 50,000 ರೂಪಾಯಿ ಇರಲಿದೆ ಅಂತೆ. ಅದರ ಜೊತೆಗೆ ಸಾರ್ವಜನಿಕ ಭದ್ರತೆ ವಿಚಾರದಲ್ಲಿ 8,000ಕ್ಕೂ ಅಧಿಕ ಪೊಲೀಸರ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ, 12 ಹೊಸ ಪೊಲೀಸ್ ಸ್ಟೇಷನ್ಗಳನ್ನ ಸ್ಥಾಪನೆ ಮಾಡ್ತೀವಿ, ಡಿಜಿಟಲ್ ಟ್ರಾಫಿಕ್ ನಿರ್ವಹಣೆ ಮತ್ತು ಆಧುನಿಕ ಪೊಲೀಸ್ ತಂತ್ರಜ್ಞಾನಗಳನ್ನ ಸಾಮಾಜಿಕ ಭದ್ರತೆಯ ವಿಚಾರದಲ್ಲಿ ನಾವು ಮಾಡ್ತೀವಿ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಇನ್ನು 31 ಜಿಲ್ಲೆಗಳಲ್ಲಿ ಅಭಿವೃದ್ಧಿ, ಬೀದರ್, ಕಲಬುರಗಿ, ಬೆಂಗಳೂರು, ಮೈಸೂರು ಮೊದಲಾದ ಸ್ಥಳಗಳಲ್ಲಿ ಮೂಲ ಸೌಕರ್ಯ ನಗರದ ಯೋಜನೆ, ಮಹಾನಗರ ಪಾಲಿಕೆ ಅಭಿವೃದ್ಧಿಗೂ ಕೂಡ ಒತ್ತನ್ನ ಕೊಟ್ಟಿದ್ದಾರೆ. ವಿಶೇಷವಾಗಿ ಬೀದರ್ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ 17ನೇ ಬಜೆಟ್ನಲ್ಲಿ 200 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇನ್ನು ಸಾಮಾಜಿಕ ನೀತಿಯ ವಿಚಾರಕ್ಕೆ ಹೋಗೋದಾದ್ರೆ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ಅನ್ನ ನಿಷೇಧ ಮಾಡಿದ್ದಾರೆ. ಈಗಾಗಲೇ ಬ್ರಿಟನ್, ಆಸ್ಟ್ರೇಲಿಯಾ ದೇಶದಲ್ಲಿ ಕೂಡ ಈ ಮಾದರಿ ಇತ್ತು. ಇವತ್ತು ಚಂದ್ರಬಾಬು ನಾಯ್ಡು ಆಂಧ್ರದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಹೀಗಾಗಿ ಸಾಕಷ್ಟು ವಿಷಯಗಳಿಗೆ, ಸಾಕಷ್ಟು ಅಂಶಗಳಿಗೆ ಒತ್ತನ್ನ ಕೊಟ್ಟು ಬಜೆಟ್ ಮಾಡಿದ್ದಾರೆ. ಈಗ ರಾಜಕಾರಣ ಅಂದಾಗ ಪರ ವಿರೋಧ ಚರ್ಚೆಗಳು ಸರ್ವೇ ಸಾಮಾನ್ಯ. ಒಂದೇ ಸಲಕ್ಕೆ ಸಿದ್ದರಾಮಯ್ಯ ಒಂದೇ ಒಂದು ಬಜೆಟ್ ನಲ್ಲಿ ಇಡೀ ಕರ್ನಾಟಕವನ್ನ ಖುಷಿ ಪಡಿಸ್ಲಿಕ್ಕೂ ಆಗಲ್ಲ, ಇಡೀ ಬಿಜೆಪಿ ನಾಯಕರನ್ನು ಖುಷಿ ಪಡಿಸ್ಲಿಕ್ಕಾಗಲ್ಲ, ಕಾಂಗ್ರೆಸ್ನವರನ್ನು ಕೂಡ ಖುಷಿ ಪಡಿಸ್ಲಿಕ್ಕಾಗಲ್ಲ. ಆದ್ರೆ ಆದ್ಯತೆಯ ಮೇರೆಗೆ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದ್ದಾರೆ. ಇನ್ನೂ ಒಂದಿಷ್ಟು ಕೆಲವೊಬ್ಬರ ಬೇಡಿಕೆಗಳಿದು ಎಲ್ಲವೂ ಕೂಡ ಒಂದೇ ಬಜೆಟ್ ನಲ್ಲಿ ನೆರವೇರಲ್ಲ. ಇನ್ನು 2 ವರ್ಷ ಸರ್ಕಾರ ಇರುತ್ತೆ, ಆಗ್ಲಾದ್ರೂ ಬೀದರ್ ಜಿಲ್ಲೆಗೆ ಬೇಕಾದಂತಹ ಒಂದಷ್ಟು ಬೇಡಿಕೆಗಳು ಈಡೇರುತ್ತೆ ಅನ್ನೋ ಒಂದು ಮಹತ್ವಾಕಾಂಕ್ಷಿ ಆಶಯವನ್ನ ನಾವು ಹೊಂದೋಣ. ಸರ್ಕಾರದ ಗಮನ ಹರಿಸಲಿಕ್ಕೆ ಎಲ್ಲ ಜನಪ್ರತಿನಿಧಿಗಳ ಜೊತೆಗೂಡಿ ಮಾಧ್ಯಮದವರು ಕೂಡ ಕೆಲಸ ಮಾಡೋಣ. ಮುಂದಿನ ಸುದ್ದಿ.